ಲೋಹಿತ್, ನೆಕ್ಸ್ಟ್ ಅಂತ ಬಂದಾಗ ಒಂದು ಗಟ್ಟಿಯಾದಂಥ ಒಂದು ನಾಯಕತ್ವದ ಅಡಿಯಲ್ಲಿ ಬಿ ಜೆ ಪಿ ಕೂಡ ಮುನ್ನುಗ್ಗಬೇಕು. ಈಗ ಆ ನಾಯಕತ್ವವನ್ನು ನಾವು ವಿಜೇಂದ್ರ ಅವರಲ್ಲೇ ಕಾಣಬಹುದಾ? ವಿಜೇಂದ್ರ ಅವರಲ್ಲಿ ಆ ಲೀಡರ್ಶಿಪ್ ಇದೆ, ಅವರಿಗೆ ನಿಮ್ಮ ಇಡೀ ಪಾರ್ಟಿ ಬೆಂಬಲವಾಗಿ ನಿಂತ್ಕೊಳ್ಳುತ್ತಾ, ಅಥವಾ ಇವತ್ತಿಗೂ ಸಂಘ ಪಾರ್ಟಿ ಈ ಗೊಂದಲಗಳಲ್ಲೇ ವಿಜೇಂದ್ರ ಅವರು ತಮ್ಮ ನಾಯಕತ್ವ ದಿನಗಳನ್ನು ಕಾಣ್ತಾ ಇದ್ದಾರೆ ಈಗ ಅಂತ? ಒಂದು ಏನು BY ವಿಜೇಂದ್ರ ಅವರಿದ್ದಾರೆ, ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿ. ಅವರು ರಾಜ್ಯಾಧ್ಯಕ್ಷರಾಗಿಂತ ಮುಂಚೆ ಹಲವಾರು ಅವರು ವಿವಿಧ ಜವಾಬ್ದಾರಿಗಳನ್ನು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ನಿರ್ವಹಿಸಿ ಅನುಭವ ಹೊಂದಿ ಇವಾಗ ಸಮರ್ಥ ಒಂದು ಪಕ್ಷನ ಒಂದು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು ಹೇಳ್ದಂಗೆ ಏನು ಸಂಘದ ಪ್ರಶ್ನೆ ಹೇಳಿದ್ವಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವಾಗ 100ನೇ ವರ್ಷದ ಒಂದು ಇದರಲ್ಲಿದೆ, ಆಚರಣೆಯಲ್ಲಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಸಲಹೆ ನಾವು ತಗೊಳ್ತೀವಿ. ಇದು ಇಂಡಿಪೆಂಡೆಂಟ್ ಆಗಿ ನಾವು ಒಂದು ರಾಜಕೀಯ ಒಂದು ವೇದಿಕೆ, ಒಂದು ಪಕ್ಷ ಅದನ್ನು ಮಾಡ್ಕೊಂಡು ಬರ್ತಾ ಇದೀವಿ, ಒಂದು ಆಡಳಿತ. ಸೊ ಅದೇ ರೀತಿಯಲ್ಲಿ ನಮ್ಮ ಬಂದಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ಸಹ ನಾವು ರಾಷ್ಟ್ರೀಯ RSS ನಾವು ಸಲಹೆ ಸಹಕಾರ ಕೋರ್ತೀವಿ. ಆ ಸಂದರ್ಭದಲ್ಲಿ ಅವರು ಸಹ ನಮ್ಗೆ ಏನೋ ತಪ್ಪಿದ್ರು ಸಹ ಅವರು ನಮ್ಮನ್ನು ಒಂದು ಮಾರ್ಗದರ್ಶನ ನೀಡ್ತಾರೆ. ಆ ನಿಟ್ಟಿನಲ್ಲಿ ಎರಡೂ ಒಂದು ಸಾಮರಸ್ಯ ಮತ್ತು ಒಂದು ಮಾರ್ಗದರ್ಶನಕ್ಕೂ ನಿಯಂತ್ರಣಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ? ನಿಯಂತ್ರಣ ಇಲ್ಲ ಅವ್ರದ್ದು. ನಾವು ಈಗ ನೀವು ಸಹ ಅವರಿಗೆ ಸಲಹೆ ಮಾರ್ಗದರ್ಶನ ಕೇಳಿದ್ರೆ ಅವರು ಸಹ ನೀಡ್ತಾರೆ ಡೆಫಿನೆಟ್ಲಿ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಅವರು BY ವಿಜೇಂದ್ರ ಅವರು ಪಕ್ಷ ನಡೆಸ್ಕೊಂಡು ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ನಡೆಸ್ತಾರೆ. ನಮ್ದು ಇಡೀ ಡಿಬೇಟ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಯಾರು ನಿಮ್ಮ ಕಡೆಯಿಂದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಕ್ಷ ಕಟ್ಟಿ ನಾನು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ಆ ಥರದ್ದು ಒಂದು ಲೀಡರ್ಶಿಪ್ ಬೇಕಲ್ಲ? ಎಷ್ಟೊಂದು ಜನ ಇದ್ದಾರೆ, ನಮ್ಮಲ್ಲಿ CM ಕುರ್ಚಿ ಅಂತ ಡಿಸೈಡ್ ಮಾಡಿ ಮಾಮೂಲಿ ಕೇಳ್ಬಿಟ್ಟಿದ್ದೀವಿ. ಈಗ ಏನು ಈ ಎರಡನೇ ಅವಧಿ ಸಿದ್ದರಾಮಯ್ಯ ಅವ್ರದ್ದಿದೆ, ಇಲ್ಲಿ ತನಕ 2 ವರ್ಷವಾಗಿ ನಾವು ಸಿದ್ದರಾಮಯ್ಯನ ಭಾರಿ ಗಟ್ಟಿಯಾಗಿ ಎದುರಿಸ್ತಾನೆ ಬಂದೀವಲ್ಲ. ಮೂಡ ಹಗರಣ, ಇಲ್ಲಿಂದ ನಾವು ಬೆಂಗಳೂರಿಂದ ಮೈಸೂರು ತನಕ ಕಾಲ್ನಡಿಗೆ ಆಯ್ತು. ಹಗರಣ ಅದು ಒಂದು ಹೋರಾಟದ ಪ್ರತಿಫಲವಾಗಿ 14 ಸೈಟ್ ಕೊಟ್ಟು ಅವ್ರು ವಾಪಸ್ ಕೊಡುವಂತ ಸಂದರ್ಭ ಬಂತು. ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಅಲ್ಲಿ ಏನಾದ್ರು ಕನ್ವಿಕ್ಷನ್ ಅಥವಾ ಏನಾದ್ರು ಆಗಿದ್ರೆ ಅವರು ಅರೆಸ್ಟ್ ಆಗೋಂತ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿತ್ತು, ತಾವೇ ಗಮನಿಸಿದ್ದೀರಾ. ಮತ್ತೆ ಸಾಕಷ್ಟು ಹಲವಾರು ಈ ಸರ್ಕಾರದ ದುರಾಡಳಿತದ ವಿರುದ್ಧ ಧ್ವನಿ ಎತ್ತಿ ಸಹ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಿದ್ದಾರೆ. ಒಂದು ಘಟನೆ ನಿಮಗೆ ಹೇಳ್ತೀನಿ. ಮೊನ್ನೆ ಅವರ ಸಹೋದರರು BY ರಾಘವೇಂದ್ರ ಅವರ ಮಗನ ಮದುವೆ ಸಂದರ್ಭದಲ್ಲೂ ಸಹ ಏನು RCB ಕಾಲ್ ತುಳಿತಕ್ಕೆ 11 ಮುಗ್ಧ ಯುವಕರು ಬಲಿಯಾಗಿತ್ತು. ಆ ಸಂದರ್ಭದಲ್ಲೂ ಸಹ ಅವರು ಏನು ಮದುವೆ ಆಗ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬಂದ್ಬಿಟ್ಟು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಮಾರನೇ ದಿನ ಅವರು NIA ಅಲ್ಲಿ ಒಂದು ತನಿಖೆ ಆಗಿರುತ್ತೆ ಮಂಗಳೂರಲ್ಲಿ. ಅಲ್ಲಿ ಮಾರನೇ ದಿನನೇ ಸಹ ಸೋಮವಾರ ಹೋಗಿ ಅಲ್ಲಿ ಭೇಟಿ ನೀಡ್ತಾರೆ. ಇದನ್ನ ನಮ್ಮ ಹಿರಿಯರಾದಂಥ ಇವತ್ತು ಪಕ್ಷದಲ್ಲಿ ನಿಲ್ದಲೇ ಇರ್ಬೋದು KS ಈಶ್ವರಪ್ಪ ಅವರು ವೈಯಕ್ತಿಕ ಭೇಟಿ ಮಾಡಿ ಅವರ ಮದುವೆ ಆರತಕ್ಷತೆಯಲ್ಲಿ ಶಿಕಾರಿಪುರದಲ್ಲಿ ಅವರ ಚಟುವಟಿಕೆ, ಅವರ ಒಂದು ಹೋರಾಟನ ಅಭಿನಂದಿಸಿದ್ದಾರೆ. ಏನು ಅವ್ರ ಅಸಮಾಧಾನ ಇತ್ತು ಅದನ್ನ ಮನವರಿಕೆಯಾಗಿ ಅವರು ಒಳ್ಳೆಯದು ಅಭಿನಂದಿಸಿದ್ದಾರೆ. ಈ ವಿಜೇಂದ್ರ ಅವರ ಹೋರಾಟ, ಅಶೋಕ್ ಅವರ ಹೋರಾಟ 2028ರ ಒಂದು ಚುನಾವಣೆಗೆ ಸಿದ್ದರಾಮಯ್ಯನವರ ನಾಯಕತ್ವ ಅಂತ ಅವರೇ ಹೇಳ್ಕೊಂಡಿರೋ ಮಾತಿದ್ದು. ಇದಾದ ಮೇಲೆ ನಿಮಗೆಲ್ಲಾದರೂ ಭಯ ತರಿಸಿರೋದು, ಆತಂಕಕಾರಿ ಇದು, ಇಲ್ಲ ಇವರು ತುಂಬ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ಹಗರಣವನ್ನೆಲ್ಲ ಇವರು ಬೀದಿಗಿಡ್ತಾ ಇದ್ದಾರೆ, ನಮ್ಮದು ಒಂದು ರೀತಿಯಲ್ಲಿ ನಮ್ಮ ಬಣ್ಣ ಬಯಲು ಮಾಡ್ತಾ ಇದ್ದಾರೆ, ಆ ಒಂದು ಆತಂಕದಲ್ಲಿ ನಿಮ್ಮ ಪಾರ್ಟಿ ಇದೆಯಾ? ನೋಡ್ರಿ, ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಎಷ್ಟು ಭದ್ರ ಬುನಾದಿ ಹಾಕಿದ್ದಾರೆ ಸಂಘಟನೆಯಲ್ಲಿ ಇದ್ರೆ, ಅದು ನನ್ನದಲ್ಲ. ಈ BJP ಏನಾದ್ರು ಕನಸು ಕಾಣಕ್ಕಿದ್ರೆ 2038 ಕನಸು ಕಾಣಬಹುದು. ಓಕೆ, ಅದಂತೂ ಶತಸಿದ್ಧ. ಕಾಂಗ್ರೆಸ್ 2028 ಚುನಾವಣೆಗಳತ್ತೆ 33. ಯಾಕಂದ್ರೆ ನಮ್ಮ ಸಂಘಟನೆ ಸರ್ಕಾರ ಬಂದಿದೆ ಅಂತ ಹೇಳಿ ನಾನು ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಕಾನ್ಫಿಡೆನ್ಸ್ ಕೊಟ್ರೆ, ಇಲ್ಲ ಮಾತ್ರ ಗೆಲ್ತೀನಿ ಅಂತ ಅಂದ್ಕೊಳ್ಳೋದು ಓವರ್ ಕಾನ್ಫಿಡೆನ್ಸ್. ಇಲ್ಲ, ಅದು ಇರ್ಬೋದು, ನನಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದೇನೋ. ಆದರೆ ಸಂಘಟನೆ ಹೆಂಗಾಗ್ತದೆ ಅಂತ ಅಲ್ಲಿ ಸರ್ಕಾರ ಬಂತು ಅಂತೇಳಿ ಎಲ್ಲರೂ ತಟಸ್ಥರಾಗಿದ್ದಾರೆ ಅಥವಾ ನೆಮ್ಮದಿಯಾಗಿದ್ದಾರೆ, ಇನ್ನು 5 ವರ್ಷ ಚುನಾವಣೆ ಆ ಥರ ಏನಿಲ್ಲ. ಪ್ರತಿದಿನ ಪ್ರತಿ ಸಮಯದಲ್ಲಿ ನಾವು ಈಗ ಪಾರ್ವತೇಶ್ವರ ಒಂದು ಜ್ಞಾಪಿಸ್ಕೊಂಡ್ರು, ಯುವ ಕಾಂಗ್ರೆಸ್ದು ಚುನಾವಣೆ ಆಯಿತು ಈಗ 6 ತಿಂಗಳು ಮುಂಚೆ ಅಂತ. ನಾವು ಅಲ್ಲಿ 30 ಲಕ್ಷ ಮೆಂಬರ್ಸ್ ನಾವು ಮಾಡಿದ್ದು. 30 ಲಕ್ಷ ಮೆಂಬರ್ಸ್ ಹೊಸದಾಗಿ ಯುವಕರನ್ನ ನಾವು ಪಕ್ಷದ ಪರವಾಗಿ ತಗೊಂಬಂದಂಥದ್ದು. NSUA ಸಂಘಟನೆ ಆಗ್ಬೋದು, ಮಹಿಳಾ ಕಾಂಗ್ರೆಸ್ ಸಂಘಟನೆ ಆಗ್ಬೋದು, ಎಲ್ಲ ವಿಭಾಗದ ಸಂಘಟನೆಯನ್ನ ಗ್ರಾಸ್ ರೂಟ್ ಲೆವೆಲಿಂದ ಮಾಡ್ತಾನೇ ಇದ್ದೀವಿ, ನಿರಂತರವಾಗಿದೆ. ನಾಳೆ ಯಾವ್ದಾದ್ರು ಒಂದು ಚುನಾವಣೆ, ನಾವು ಉಪಚುನಾವಣೆ 3 ಗೆದ್ದವಲ್ಲ, ನಾಳೆ ಯಾವ್ದಾದ್ರು ಪಂಚಾಯತ್ ಚುನಾವಣೆ ಆಗಲಿ, ಕಾರ್ಪೊರೇಷನ್ ಚುನಾವಣೆ ಆಗಲಿ,
90% ಸೀಟ್ಗಳು ನಾವು ಗೆಲ್ಲಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ನಾವು ಆ ರೀತಿಯ ಸಂಘಟನೆ ಮಾಡ್ತಾ ಇದೀವಿ. ಬಿಜೆಪಿನಲ್ಲಿ ಆ ಥರ ಕಾಣ್ತಾ ಇಲ್ಲ, ನಮಗೆ ಸಂಘಟನೆನೂ ಕಾಣ್ತಾ ಇಲ್ಲ, ಒಂದು ವಿರೋಧ ಪಕ್ಷವಾಗಿ ಅವ್ರ ಧ್ವನಿನೂ ಕೇಳ್ತಾ ಇಲ್ಲ, ನಮಗೆ ಅವ್ರ ಬಗ್ಗೆ ಕಿಂಚಿತ್ತೂ ಅದರಿಂದ ನಮಗೆ ಭಯ ಇಲ್ಲ. ಆದರೆ ಸಂಘಟನೆ ನಾವು ಮಾಡಬೇಕು, ಅಂತರವನ್ನು ಜಾಸ್ತಿ ಮಾಡ್ಕೋಬೇಕು, ಭದ್ರ ಮಾಡ್ಕೊಬೇಕು, ಮುಂದಿನ ಚುನಾವಣೆ ನಾವು ತಯಾರಿ ಮಾಡ್ಕೋಬೇಕು, ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಆದರೆ ನಮ್ಗೆ ಇಲ್ಲಿ ಆಗಿರ್ತಕ್ಕಂಥದ್ದು ಏನಂದರೆ, ಬಿಜೆಪಿ ವಿರೋಧ ಪಕ್ಷವಾಗಿ ಸ್ಟ್ರಾಂಗ್ ಆಗಿ ಇದ್ದಿದ್ದರೆ ಅವರು ನಿಜವಾಗ್ಲೂ ನಮಗೆ ಇನ್ನೂ ಒಳ್ಳೆ ಆಳ್ವಿಕೆ ಮಾಡಲಿಕ್ಕೆ ಯಾರೋ ಅಧಿಕಾರಿಗಳು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅಥವಾ ನಾನು ಹೇಳಿದ ಗ್ಯಾರಂಟಿ ಯೋಜನೆಗಳು ನಮ್ಮ ಕ್ಷೇತ್ರದಲ್ಲಿ ಯಾರಿಗೊಬ್ರು ಬಂದಿಲ್ಲ, ಅವ್ರಿಗೆ ಮಾಡಿಕೊಡಿ ಅಂತ ಏನಾರು ಒಂದು ಕೇಳಿದಿದ್ದಾರೆ ನಿಜವಾಗ್ಲೂ ಮೆಚ್ಚಬಹುದಾಗಿತ್ತು. ಹೋರಾಟ ಮಾಡಿದ್ರೆ ಅವರ ಸ್ವಪಕ್ಷದವರೇ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದ ದುರಾಡಳಿತದ ಬಗ್ಗೆ. ಕೇಸಲ್ಲದ ಕೇಸ್ಗೆ ಮೊನ್ನೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬದ ಒಂದು ಸಿವಿಲ್ ಡಿಸ್ಪ್ಯೂಟ್ಗೆ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಕೊಡೋ ಥರ ಇವರು ಕೇಸನ್ನು ಬಿಲ್ಡ್ ಮಾಡಿದ್ರು. ಆದರೆ ಅದು ವಿಫಲ ಆಗುತ್ತೆ, ಕೋರ್ಟಲ್ಲಿ ಅದು ವಿಫಲ ಆಗುತ್ತೆ. ಇಲ್ಲಿವರೆಗೂ ಅದೇ ಆಗಿ ಬಂದಿರತಕ್ಕಂಥದ್ದು ಲೋಕಾಯುಕ್ತ ರಿಪೋರ್ಟ್ ಆಲ್ರೆಡಿ ಕೊಟ್ಟಿದೆ. ನಾವೇನು ಹೇಳ್ತಾ ಇದೀವಿ ಅಂದರೆ, ವಾಲ್ಮೀಕಿ ಹಗರಣದ್ದು ಇವರೆಲ್ಲ ಹೋರಾಟ, ನಾವೇ ಆ ಅಧಿಕಾರಿಗಳನ್ನ ಯಾರು 12-13 ಜನ ಅಧಿಕಾರಿಗಳನ್ನ ಎಲ್ಲರನ್ನು ಜೈಲ್ಗೆ ಹಾಕಿ ಹಣವನ್ನು ರಿಕವರಿ ಮಾಡೋ ಕೆಲಸವನ್ನ ನಮ್ಮ ಸರ್ಕಾರ ನಾವೇ ಮಾಡಿದೀವಿ. ಬಿಜೆಪಿಯ 23 ಹಗರಣಗಳಿದ್ವಲ್ಲ 4 ವರ್ಷಗಳಲ್ಲಿ, ಮೊನ್ನೆ ಬೊಮ್ಮಾಯಿ ಇವರು, ಮೊನ್ನೆ ಯಡಿಯೂರಪ್ಪ ಅವ್ರ ಕಾಲದಲ್ಲಿ 23 ಒಳಗಡೆ ಹಾಕ್ಸ್ಬೇಡಿ, ನಿಮ್ಗೆ ಯಾರು ತಡೆದಿದ್ದಾರೆ, ಈಗ ತಡೆಯಾಜ್ಞೆ ತಂದಿದ್ದಾರೆ ನಿಮಗೆ, ಎಂಕ್ವೈರಿ ಮಾಡಬೇಡಿ. ಎರಡರೊಳಗೆ ಬಿಟ್ಕಾಯಿನ್ ಹಗರಣದಲ್ಲೂ ಕೂಡ ತನಿಖಾಧಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು, PSI ಹಗರಣದಲ್ಲೂ ಕೂಡ ಅರೆಸ್ಟ್ ಮಾಡಿದ್ರು. ಆಮೇಲೆ ಬೋವಿ ನಿಗಮದ ಭ್ರಷ್ಟಾಚಾರದಲ್ಲಿ ಅದರ ಅಧ್ಯಕ್ಷರಾಗಿದ್ದಂಥ ಬಿಜೆಪಿಯ ಹಿರಿಯ ನಾಯಕ ಅವ್ರನ್ನು ಕೂಡ ಜೈಲಿಗೆ ಹೋದ್ರು. ಈ ತರ ಹಗರಣಗಳಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ, ತನಿಖೆಗಳು ಆಗ್ತಾ ಇದಾವೆ. ಯಾವುದು ಆಮೇಲೆ ಈ ಕೋವಿಡ್ ಹಗರಣದಲ್ಲಿ ಬಹಳ ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು. ಏನೋ ವರದಿ ಅಲ್ಲಿಗೆ ಸ್ಟಕ್ ಆಗಿದೆಯಾ ಅಂತ, ಅದು ವರದಿ ಕೋವಿಡ್ ಸುಳ್ಳು 40% ಆರೋಪ ಮಾಡಿ ಇವತ್ತು ಬಹಳ ಅಧಿಕಾರಿಗಳಿಗೆ ಸಸ್ಪೆಂಡ್ ಆದ್ರು. ಒಂದು ನಾವು ಕ್ರಮ ತಗೊಂತಾನೆ ಇದೀವಿ ಎಲ್ಲ ಇದ್ರ ಮೇಲೂ ಕೂಡ. ಆ ಸಮಯದಲ್ಲಿ BBMP ಏನ್ ಕಳಪೆ ಕಾಮಗಾರಿ ಆಯ್ತು, ಬಂದ ಎಲ್ಲಾ ಅಧಿಕಾರಿಗಳನ್ನ ಕೆಲವರು ಸಸ್ಪೆಂಡ್ ಮಾಡಿ, ಕೆಲವ್ರ ಮೇಲೆ ತನಿಖೆಯನ್ನ ಕೊಟ್ಟು, ಕೆಲವ್ರನ್ನ ಟ್ರಾನ್ಸ್ಫರ್ ಮಾಡಿ, ಆ ತರ ಎಲ್ಲ ಕ್ರಮಗಳಾಗಿದ್ದಾವೆ. ಆಮೇಲೆ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಕೈ ಜೋಡಿಸಿತ್ತು, ನಾವು ಜೋಡ್ಸಕ್ಕಾಗಲ್ಲ, ಕೈ ಜೋಡಿಸಲ್ಲ ನಾವು. ಆದ್ಮೇಲೆ ಯಾವುದೇ ರೀತಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಇದು ಸಾಧ್ಯನೇ ಇಲ್ಲ. ಪರ್ವತಿ ಸರ್, ಈಗ ಏನಾಗುತ್ತೆ, ಇಫ್ ಅಟ್ ಆಲ್ ಇವರೊಂದು ಹೋರಾಟ ಮಾಡಿದ್ದಾರೆ, ಆ ಹೋರಾಟಕ್ಕೊಂದು ಪ್ರತಿಫಲ ಸಿಕ್ಕಿದೆ, ಇವ್ರದ್ದು ಮೂಡ ಹೇಳ್ತಾರೆ, ವಾಲ್ಮೀಕಿ ಹೇಳ್ತಾರೆ, ಪಾದಯಾತ್ರೆ ಹೇಳ್ತಾರೆ, ಈ ಎಲ್ಲ ಒಂದು ಹೋರಾಟಗಳನ್ನ ನಾವು ಚೆಕ್ ಮಾಡಿಕೊಂಡಾಗ ಫೈನಲಿ ಏನಾಗ್ತಾ ಇದೆ, ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳಿ ಅಶೋಕ್ ಅವ್ರನ್ನ ಕರಿಬೇಕು ಅಂತಾನೋ, ಅಥವಾ ಈ ಕಡೆ ವಿಜೇಂದ್ರ ಅವ್ರನ್ನ ಕರಿಬೇಕು ಅಂತಾನೋ ಇನ್ನೇನು ಅನೌನ್ಸ್ ಆಗಬೇಕು ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ED ಅವರು, IT ಅವರು, CBIನವರು ಬಂದು ಆ ಮ್ಯಾನ್ ಆಫ್ ದಿ ಮ್ಯಾಚ್ ಕಪ್ಪನ್ನು ಅವ್ರು ತೊಗೊಂಡೋಗ್ಬಿಡ್ತಾರೆ. ಇವ್ರ ಎಂಟೈರ್ ಹೋರಾಟನ ನೋಡೋರ ಕಣ್ಣಿಗೆ ಏನು ಕಾಣಿಸುತ್ತೆ ಅಂದರೆ, ED ಅವ್ರು ಯೂಸ್ ಮಾಡ್ತಾರೆ ಬಿಡ್ರಿ, CBI ಯೂಸ್ ಮಾಡ್ತಾರೆ ಬಿಡ್ರಿ, ಇದಾಗಿಲ್ವಾ ನಮ್ಮ ರಾಜ್ಯದಲ್ಲಿ? ಸರ್, ಖಂಡಿತ ಒಂದು ನಿರ್ದಿಷ್ಟವಾಗಿ NDA ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ರಾಜಕೀಯ ವಿರೋಧಿಗಳನ್ನು ಆಯಾ ರಾಜ್ಯಗಳಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು, CBIನ, ಆದಾಯ ತೆರಿಗೆ ಇಲಾಖೆಯನ್ನು ಬಳಸಿರೋದು ಖಚಿತ. ಅದೆಲ್ಲ ಎರಡು ಮಾತಿಲ್ಲ. ಈಗ BJPನಲ್ಲೇ ಸಾವಿರಾರು ಕೋಟಿ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿರೋರು, ಹಗರಣಗಳಲ್ಲಿ ಸಿಕ್ಕಾಕೊಂಡು ತನಿಖೆ ಎದುರಿಸ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಒಂದು ಡಿಸ್ಕ್ರಿಮಿನೇಷನ್ ಕ್ಲಿಯರ್ ಇದೆ, ಅದು ಅವರು ಚೂ ಬಿಟ್ಟು ಅದನ್ನು ಬೆದರಿಸೋದು, ದಮನಿಸೋದಕ್ಕೆ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಕರ್ನಾಟಕದಲ್ಲಿ ವಿಜಯೇಂದ್ರ ಅವರು ಕುಟುಂಬದ ಮದುವೆ ಇತ್ತು, ಆದರೂ ಬಂದು ರಣಿ ಕೂತಿದ್ರು, ಮಂಗಳೂರಿನಲ್ಲಿ ಮಳೆ ಬಿದ್ದಾಗ ಅಲ್ಲಿ ಈಜೋಡ್ಕೊಂಡು ಹೋಗಿ ಬಂದರು, ನಾನು ಆ ಥರದ್ದಲ್ಲ. ಒಂದು ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ನಾನು ಎರಡು ಪಕ್ಷದವ್ರನ್ನ ಕೇಳಬೇಕಾಗಿರೋದು. ನಾವು ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ಸು ಅಭೂತಪೂರ್ವವಾದ ಜನಬೆಂಬಲವನ್ನು, ಜನಾದೇಶವನ್ನು ಪಡ್ಕೊಂಡು ಬಂದರು. ಜನ ಏನು ಹೇಳ್ತಾ ಇದ್ದಾರೆ ಹಾದಿಬೀದಿಯಲ್ಲಿ, ಏನು ಮಾತಾಡ್ಕೊತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ? BJP ಬಗ್ಗೆ ಬಿಟ್ಬಿಡೋಣ. ಇಲ್ಲೇನು ಕಾಣಿಸ್ತಾ ಇದೆ ಅಂದರೆ, BJP ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದಾರೆ, ಪಕ್ಷದ ಆಂತರಿಕ ವಿಚಾರವನ್ನು. ಕಾಂಗ್ರೆಸ್ನವರು BJP ಆಂತರಿಕ ವಿಚಾರ ಮಾತಾಡ್ತಾ ಇದ್ದಾರೆ. ಅಶೋಕ್ ಅವರು ಹೇಳ್ತಾರೆ, ಮುಖ್ಯಮಂತ್ರಿ ಇದು KPCC ಅಧ್ಯಕ್ಷತೆ ಬಗ್ಗೆ ಅಶೋಕ್ ಅಧಿಕೃತ ವಕ್ತಾರರ ಥರ ಮಾತಾಡ್ತಿರ್ತಾರೆ ಯಾವಾಗಲೂ. ಅವರವ್ರ ಪಕ್ಷದಲ್ಲೇ ಬೇಕಾದ ಸಮಸ್ಯೆಗಳಿದೆ. ಪ್ರಶ್ನೆ ಉಳಿಯೋದು ಕೊನೆಗೇನು, ಜನ ಪ್ರಭಾವಿತರಾಗಿದ್ದಾರ? ಕಾಂಗ್ರೆಸ್ ಪಕ್ಷಕ್ಕೆ ಜನಾದೇಶ ಕೊಟ್ಟಿದ್ದೀವಿ, ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಸರ್ಕಾರ ನಡೀತಾ ಇದೆಯಾ? ಆಯಾ ಸಚಿವರುಗಳು, ಆಯಾ ಕ್ಷೇತ್ರದ ಶಾಸಕರುಗಳು ಸ್ಪಂದಿಸ್ತಾ ಇದ್ದಾರಾ? ಸಂಪನ್ಮೂಲ ಇದೆಯಾ? ಸರ್ಕಾರದ ತೊಡಕೆ ಏನು? ಇದನ್ನು ಅವರು ಪರೀಕ್ಷೆ ಮಾಡ್ಕೋಬೇಕು. ಅವರು ಜನ ಏನು ಹೇಳ್ತಾ ಇದ್ದಾರೆ ಅಂತ. ಆವಾಗ 2028, 33 ಅದೆಲ್ಲ ನಂತರದ ಮಾತು. ಅವ್ರ ಆತ್ಮವಿಶ್ವಾಸ ಮೆಚ್ಕೊಳ್ಳೋಣ ನಾವು. ಆದರೆ 28ರಲ್ಲೇನೆ ಹೇಳಕ್ಕಾಗೋದಿಲ್ಲ ಸರ್. BJP ದೌರ್ಬಲ್ಯನೇ ಅವ್ರು ವರ ಅಂತ ಮಾತಾಡ್ತಿರೋದು. ಹೌದು, BJPಯ ಹೌದು ಮತದಾರರನ್ನ ಅವರು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಅವರು, ನಟರಾಜೇಗೌಡರು. BJP ದುರ್ಬಲವಾಗಿದೆ ಕರ್ನಾಟಕದಲ್ಲಿ ವಿರೋಧ ಪಕ್ಷದವಾಗಿ, ಅದೆಲ್ಲರಿಗೂ ಗೊತ್ತು. ಅನಿವಾರ್ಯ ಅಂತ. ಹೌದು, ಆದರೆ ಜನ ಹಂಗಿರೋದಿಲ್ಲ. ಜನ ಅಷ್ಟು ಸುಲಭವಾಗಿ ನಾವು ಅವ್ರನ್ನ ಪರಿಗಣಿಸೋಕ್ಕಾಗೋದಿಲ್ಲ.
ಯಾವ್ಯಾವುದೋ ಡಾರ್ಕ್ ಹಾರ್ಸ್ಗಳನ್ನು ಫ್ಲೂಕ್ ಇದರಲ್ಲೆಲ್ಲ ತಂದು ಏನೇನೋ ಮಾಡಿರೋದು ಉಂಟು ರಾಜಕೀಯದಲ್ಲಿ. ಆಮ್ ಆದ್ಮಿ ಪಕ್ಷ ಎಲ್ಲಿತ್ತು ಸರ್ 10 ವರ್ಷದಿಂದ? ಓಕೆ. ನಾನು ಹೇಳೋದು BJP-ಯವರು ಎಚ್ಚೆತ್ತುಕೊಳ್ಳದೆ ಹೋದರೆ, ಕಾಂಗ್ರೆಸ್ ಮೈ ಮರೆತರೆ ಹೀಗೆ ನೆನೆ ಓಕೆ. ಕರ್ನಾಟಕದ ಜನತೆ ಹೊಸ ಸಾಧ್ಯತೆ ಏನಾದರೂ ಒಂದು ಹುಡುಕೋ ಸಾಧ್ಯತೆ ಇದೆ. ಒಂದು ಬಂದುಬಿಡಬಹುದು. ಈಗ ಅಷ್ಟು ಆತ್ಮವಿಶ್ವಾಸ ಇದೆ ನಟರಾಜೇಗೌಡ್ರೆ, ನಗರ ಪಾಲಿಕೆ ಚುನಾವಣೆ ಮಾಡಿ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿ, ಭಾಳ ವರ್ಷ ಆಗೋಗಿದೆ ಪೆಂಡಿಂಗ್. ಅಧಿಕಾರಿಗಳೇ ನಡೆಸ್ತಾ ಇದ್ದಾರೆ ಅದನ್ನು. ಜನ ಬೆಂಬಲ ನಿಮಗಿದೆ ಅನ್ನೋದಾದರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋದಾದರೆ ಆ ಚುನಾವಣೆ ನಡೆಸಿ ಬೇಗ. ಓಕೆ. ಅಲ್ಲ, ಅದೊಂದು ಮಿನಿ ಎಲೆಕ್ಷನ್ ಚುನಾವಣೆ ಆಗ್ಬೇಕು. ಖಂಡಿತ ಮಾಡಿಸಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ನಗರ ಪಾಲಿಕೆಗಳು ಎಷ್ಟಿರಬೇಕು, ಎಷ್ಟಿರಬೇಕು, ಪಾಲಿಕೆಗಳು ಎಷ್ಟಿರಬೇಕು ಅಂತಲೇ ಒಂದು ತೀರ್ಮಾನ ಆಗ್ತಾ ಇದೆ. Okay. ಚುನಾವಣೆ ಮಾಡ್ತೀವಿ. ನಮ್ಮ ಮಾನ್ಯ litmus ಸಿದ್ದರಾಮಯ್ಯ test ಶಿವಕುಮಾರ್ ಅವರು ಹೇಳಿ, ಸ್ಪೆಷಲ್ ಮನೆ ಡಿ ಕೆ ಶಿವಕುಮಾರ್ ಅವರು 6 ತಿಂಗಳಲ್ಲಿ ನಾವು ಚುನಾವಣೆಯನ್ನು ಮಾಡ್ತೀವಿ, ಅಷ್ಟಕ್ಕೆಲ್ಲ ತಯಾರಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೌದು, ನಗರ ಪಾಲಿಕೆ ಚುನಾವಣೆ ಆಗಬೇಕು, ನಿಜ ನೀವು ಹೇಳಿದ್ದು. ನಾವು ನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ, ಯಾಕಂದ್ರೆ ಜನ ಗ್ಯಾರಂಟಿ ಯೋಜನೆ ತೆಗೆದುಕೊಂಡಂತವರು, ಅಭಿವೃದ್ಧಿ ಯೋಜನೆ ಕಂಡಂತವರು, ಫಲಾನುಭವಿಗಳು ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆ ತರ ಜನರ ಮೇಲೆ ನಮ್ಗೆ ಗೌರವ ಇದೆ, ಮತದಾರರ ಮೇಲೆ ಗೌರವ ಇದೆ. ಅವ್ರು ಕೊಟ್ಟಂತಹ ಅಧಿಕಾರವನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ನಾವು ಒಳ್ಳೆಯ ಅಧಿಕಾರ ಕೊಡ್ತಾ ಇರೋದ್ರಿಂದ, ಆಡಳಿತ ಕೊಡ್ತಾ ಇರೋದ್ರಿಂದ ಖಂಡಿತವಾಗಿ ನಮ್ಮ ಪರವಾಗಿ ಅವ್ರಿಗೆ